ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ಈಗ ಒಂದು ಕಡೆ ಶ್ರೀಲಂಕಾ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ನೇಪಾಳ, ಒಂದು ಕಡೆ ಬಾಂಗ್ಲಾ, ಈ ರೀತಿ ನಮಗೆ ಸುತ್ತಮುತ್ತ ಇದೇ ರೀತಿ ಒಂದು ಅನ್ರೆಸ್ಟ್ ಇದ್ದರೆ ಅಥವಾ ಒಂದಲ್ಲಿ ನಾಗರಿಕ ದಂಗೆಗಳ ರೀತಿಯಲ್ಲಿ ದಂಗೆಗಳಾಗ್ತಾ ಇದ್ದಾಗ ಇದನ್ನು ಭಾರತದ ಆರ್ಮಿ ಹೇಗೆ ನೋಡುತ್ತೆ ಅಂತ? ನಮ್ಮ ಒಂದು ಇಂಟರ್ನಲ್ ಸ್ಟೆಬಿಲಿಟಿ ಏನಿದೆಯಲ್ಲ, ಓಕೆ, ಇಟ್ ಈಸ್, ಐ ಮಸ್ಟ್ ಸೇ ದಿಸ್, ನಮ್ಮ ಇಷ್ಟು ಡೈವರ್ಸಿಟಿ ಅನ್ನೋದು ಇದ್ರೂ ಕೂಡ ವಿ ಆರ್ ಅ ಪೀಸ್ಫುಲ್ ಕಂಟ್ರಿ ಇಂಟರ್ನಲಿ. ಓಕೆ, ನಮ್ಮಲ್ಲಿ ಈಗ ಅಂದರೆ ಪೊಲಿಟಿಕಲಿ ವಾಟ್ ಈಸ್ ಹ್ಯಾಪನಿಂಗ್ ದಟ್ ಈಸ್ ಡಿಫ್ರೆಂಟ್. ಓಕೆ, ಬಟ್ ನನ್ನ ಮತ್ತು ನನ್ನ ಫ್ರೆಂಡ್ಸ್ ಮಧ್ಯದಲ್ಲಿ ಏನೂ ಡಿಫ್ರೆನ್ಸಸ್ ಇಲ್ಲ. ಆ ರೀತಿ ಡಿಫ್ರೆನ್ಸ್ ಕ್ರಿಯೇಟ್ ಆದಾಗ, ಓಕೆ, ಆ ಡಿಫ್ರೆನ್ಸ್ಗೆ ಹೊರಗಡೆಯಿಂದ ಯಾರಾದರೂ ಬಂದು ಫ್ಯೂಯಲ್ ಮಾಡಿದ್ರೆ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್. ನೀವು ಯಾವುದೇ ದೇಶದಲ್ಲಿ ನೀವು ನೋಡಿ ಅದೇನೇ ನಡೀತಾ ಇರೋದು. ಎಲ್ಲಿವರೆಗೂ ಅದನ್ನು ನಡೆಯಲ್ವೋ ಅದು ಏನೋ ಅಲ್ಟಿಮೇಟ್ಲಿ ಏನು ಎಕ್ಸ್ಟ್ರೀಮಿಗೆ ಅದು ಹೋಗಲ್ಲ. ದಟ್ ಈಸ್ ದ ಫಸ್ಟ್ ಥಿಂಗ್. ಆರ್ಮಿ ಅದನ್ನು ಹೇಗೆ ನೋಡುತ್ತೆ ಅಂತ ನೀವು ಕೇಳಿದ್ರೆ, ರೈಟ್ ನೌ ಇಂಡಿಯನ್ ಬಾರ್ಡರ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಡಿಸ್ಟರ್ಬ್ಡ್ ಬಾರ್ಡರ್ಸ್ ಇನ್ ದ ವರ್ಲ್ಡ್. ಈಗ ತಾನೇ ಆಪರೇಷನ್ ಸಿಂಧೂರ ಸ್ವಲ್ಪ ದಿನದ ಹಿಂದೆ ಪಾಸ್ ಆಗಿದೆ. ಓಕೆ, ಯು ನೆವರ್ ನೋ ಏನು ಬರುತ್ತೆ ನೆಕ್ಸ್ಟ್ ಅನ್ನೋದು. ಆಮೇಲೆ ನೆಕ್ಸ್ಟ್ ಅದು ಬಂದರೆ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ವಾರ್ಫೇರ್ ಈಸ್ ಎವಾಲ್ವಿಂಗ್ ಸೋ ಫಾಸ್ಟ್. ನೆಕ್ಸ್ಟ್ ಏನು ಬರುತ್ತೆ, ಯಾವ ಟೆಕ್ನಾಲಜಿ ಬರುತ್ತೆ, ನೀವು ಅದನ್ನು ಹೇಗೆ ಕೌಂಟರ್ ಮಾಡ್ತೀರಾ? ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್ ಆಲ್ವೇಸ್. ಈಗ ನಾವು ನಮ್ಮ ಆಪರೇಷನ್ ಸಿಂಧೂರಲ್ಲಿ ನಾವು ಅದನ್ನು ಮಾಡ್ಬಿಟ್ವಿ, ನೆಕ್ಸ್ಟ್ ಹೀಗೆ ಇರುತ್ತಂತಲ್ಲ. ಸೊ ವಿ ಆರ್ ಮೋರ್ ಫೋಕಸ್ಡ್ ಓವರ್ ದೇರ್. ಓಕೆ, ಆ್ಯಂಡ್ ಇಂಟರ್ನಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ ಇಂಡಿಯಾಲಿ, ಎಕ್ಸ್ಟ್ರೀಮ್ಲಿ ಸ್ಟೇಬಲ್ ಗೌರ್ಮೆಂಟ್ ಇದೆ, ಒನ್ ಆಫ್ ದ ಮೋಸ್ಟ್ ಸ್ಟೇಬಲ್ ಇನ್ ದ ವರ್ಲ್ಡ್ ವಿತ್ ಗುಡ್ ಲೀಡರ್ಶಿಪ್. ಆ್ಯಂಡ್ ಅದು ಹಾಗಿರೋದ್ರಿಂದ ಇಂಟರ್ನಲ್ ಸ್ಟೆಬಿಲಿಟಿ ಅನ್ನೋದೇನಿದೆ ನಮ್ಮ ಇಂಡಿಯಾಲಿ ಏನು ಹೇಳ್ತಾರೆ ಜಾಸ್ತಿ ಡಿಸ್ಟರ್ಬ್ಡ್ ಅಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಒಂದು ಏಡ್ ಟು ಸಿವಿಲ್ ಅಥಾರಿಟಿ ಅಂತ, ದಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಗಿವನ್ ಇನ್ ದಿ ಆರ್ಮಿ ಆರ್ಡರ್ಸ್. ಓಕೆ, ಆರ್ಮಿ ಆರ್ಡರಲ್ಲೇ ಅದಿರುತ್ತೆ ಏಡ್ ಟು ಸಿವಿಲ್ ಅಥಾರಿಟಿ ಅಂತ. ಅಂದರೆ ಈ ರೀತಿ ಪ್ರಾಬ್ಲಮ್ ಆದಾಗ ಯು ಹ್ಯಾವ್ ಟು ಕಮ್ ಅಂತ. ಫಾರ್ ದಟ್ ಆರ್ಮಿ ಯಾವಾಗಲೂ ರೆಡಿ ಇರುತ್ತೆ. ವಿದೇಶಿ ಶಕ್ತಿ ಇದರ ಹಿಂದೆ ಇತ್ತು ಅಂದ್ರೆ ಲಾಭ ಇಲ್ಲದೆ ವಿದೇಶಿ ಶಕ್ತಿ ಅಂತೂ ಇರಲ್ಲ. ಖಂಡಿತ ಬರೋದು, ಖಂಡಿತ. ಫಾರಿನ್ ಫೋರ್ಸ್ ಈಗ ನಿಮ್ಮ ಪ್ರಕಾರ ಇದು ವಿದೇಶಿ ಶಕ್ತಿ ಇದೆ ಅಂತ ಅನ್ಸುತ್ತಾ ನಿಮಗೆ? ಇದರಲ್ಲಿ ಖಂಡಿತವಾಗ್ಲೂ ಇದೆ. ನಾನು ಹೇಳಿದೆ ಅಲ್ವಾ, ಈಗ ಬಟರ್ಫ್ಲೈ ವಿಂಗ್ ಅಂತ ಹೇಳ್ಬಿಟ್ಟು ಒಂದು ಇದು ಆರ್ಮಿ ನೇಪಾಲ್ ಅಂತ ಒಂದು ಇದಿದೆ. ಈ ಎಲ್ಲಾ ಪ್ರೊಟೆಸ್ಟ್ ಅದು ಆರ್ಮಿ ನೇಪಾಲ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆಯಲ್ಲ, ಅವರು ಇದನ್ನ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಆರ್ಮಿ ನೇಪಾಲ್ ಅದನ್ನ ಹೇಳಿದೆ. ಅದು ಬಟರ್ಫ್ಲೈ ವಿಂಗ್ ಅಂತ ಹೇಳ್ಬಿಟ್ಟು ಒಂದು ಇದು ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಈ ಒಂದು ಪ್ರೊಟೆಸ್ಟ್ ಏನು ನಡೀತಾ ಇತ್ತು ಆ ಟೈಮಲ್ಲಿ ಅವರೊಂದು ಒಂದು ಟ್ವೀಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ವಿಲ್ ಯೂಸ್ ಆಲ್ ಇಟ್ಸ್ ಮಷಿನರಿ ಟು ಪ್ರೊಜೆಕ್ಟ್, ಇವರು ಯಾರು ನಮ್ಮ ಪ್ರೊಟೆಸ್ಟರ್ಸ್ ಯಾರು ಇರ್ತಾರಲ್ಲ, ಟು ಪ್ರೊಜೆಕ್ಟ್ ದೆಮ್ ಆಸ್ ಅನಾರ್ಕಿಸ್. ಓಕೆ, ಆ್ಯಂಡ್ ಅವ್ರು ಎಲ್ಲ ಫೋರ್ಸ್ನ ಯೂಸ್ ಮಾಡ್ತಾರೆ ಈ ಒಂದು ಪ್ರೊಟೆಸ್ಟ್ನ ಸಪ್ರೆಸ್ ಮಾಡೋಕ್ಕೆ. ಅವ್ರು ಅದನ್ನ ಟ್ರೈ ಮಾಡ್ತಾರೆ. ಇದಕ್ಕೆ ನೀವು ಬಲಿಯಾಗ್ಬಿಡಿ. ಇನ್ಫ್ಯಾಕ್ಟ್ ರಾತ್ರಿ ಹೊತ್ತು ಯಾರೂ ಪ್ರೊಟೆಸ್ಟ್ ಮಾಡಕ್ಕೆ ನೀವು ಬರಲೇಬೇಡಿ ಅಂತ ಹೇಳ್ಬಿಟ್ಟು ಅವರು ಏನು ಟ್ವೀಟ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಗೌರ್ಮೆಂಟೇ ಇನ್ಫಿಲ್ಟ್ರೇಟ್ ಮಾಡುತ್ತೆ. ನಾನು ಆಗಲೇ ಹೇಳಿದೆ, ಗೌರ್ಮೆಂಟೇ ಇನ್ಫಿಲ್ಟ್ರೇಟ್ ಮಾಡಿ ಆ ಬಿಲ್ಡಿಂಗ್ಸಿಗೆ ಬೆಂಕಿ ಹಚ್ಚಿದ್ರು ಹೇಳೋಕ್ಕಾಗಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಈಗ ಈ ಪ್ರೊಟೆಸ್ಟ್ ಮುಗಿದ್ಮೇಲೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್, ಆಲ್ ದ ಮಿನಿಸ್ಟರ್ಸ್, ದರ್ ಇಸ್ ನೋ ಗೌರ್ಮೆಂಟ್ ರೈಟ್ ನಾವು, ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಬಟ್ ನಾಳೆ ಯಾರೋ ಬರೋರು ಫೈಲ್ಸ್ ಮತ್ತೆ ಓಪನ್ ಮಾಡ್ಬೋದಲ್ಲ, ಇನ್ಫಿಲ್ಟ್ರೇಟ್ ಮಾಡಿ ಅವರೇ ಬೆಂಕಿ ಹಚ್ಚಿರ್ಬೋದು. ಹಾಗಾಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಫಾರಿನ್ ಪವರ್, ಅಫ್ಕೋರ್ಸ್ ಆ ಫಾರಿನ್ ಪವರ್ ಎಲ್ಲರಿಗೂ ಗೊತ್ತಿದೆ, ಇದರ ಹಿಂದೆ USA ಇರ್ಬೋದು. ಬಿಕಾಸ್ ಎಲ್ಲದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದೇನಿದೆಯಲ್ಲ, ಸ್ಪೆಷಲಿ in the subcontinent and the surroundings of the subcontinent ಏನಿದೆ ಅದು ಇರೋದು ಯುನೈಟೆಡ್ ಸ್ಟೇಟ್ಸ್ಗೇನೆ ರೈಟ್ ನೌ. ಮೋರ್ ದೆನ್ ಚೈನಾ, ಯುನೈಟೆಡ್ ಸ್ಟೇಟ್ಸ್ ವಾಂಟ್ಸ್ ಇಂಡಿಯಾ ಟು ಬಿ ಡಿಸ್ಟೆಬಿಲೈಸ್ಡ್. ಕೃಷ್ಣರಾಜ್ ಅವರೇ, ಈಗ ಸೋಷಿಯಲ್ ಮೀಡಿಯಾನ ನಾವು ಅಬ್ಸರ್ವ್ ಮಾಡಿದಾಗ ಅವರ ಮೋಟೋ ಅಥವಾ ಅವರ ಒಂದು ಗುರಿ ಉದ್ದೇಶ ಸಮಾನವಾಗಿತ್ತಾ? ಎಲ್ಲರದ್ದು ಉದ್ದೇಶ ಒಂದೇ ರೀತಿ ಕಾಣಿಸ್ತಾ ಇತ್ತಾ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಅಲ್ಲೂ ಕೂಡ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಾದರೂ ಕಾಣಿಸ್ತಾ ಇತ್ತಾ? ಈಗ ಒಂದು ಕಡೆ ನಾವು ನೋಡ್ತೀವಲ್ಲಿ ಯಾರೋ ಬರ್ತಾರೆ, ಸೆರೆಮನೆಗಳಿಗೆ ನುಗ್ಗುತ್ತಾರೆ, ಪ್ರತಿಪಕ್ಷದವರನ್ನೂ ಸೇರಿಸಿ ಸಾವಿರಾರು ಖೈದಿಗಳು, ಸುಮಾರು 6,000ಕ್ಕಿಂತ ಹೆಚ್ಚಿನ ಖೈದಿಗಳನ್ನು ಅಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ಇನ್ಯಾವುದೋ ಹೋಗ್ತಾರೆ ಪಾರ್ಲಿಮೆಂಟಿಗೆ ಬೆಂಕಿ ಹಚ್ತಾರೆ, ಇನ್ಯಾವುದೋ ಕೋರ್ಟು ಕಚೇರಿ ಅಲ್ಲಿದ್ದಂಥ ಫೈಲ್ಗಳು ಅಲ್ಲಿಗೆ ಬೆಂಕಿ ಹಚ್ತಾರೆ ಅಂದಾಗ ಇದು ಇಂಟೆಂಟ್ ಇತ್ತಲ್ಲ, ಈ ಜೆನ್ಸಿಯ ಇಂಟೆಂಟ್ ಅಥವಾ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದವರ ಉದ್ದೇಶ ಇತ್ತಲ್ಲ, ಏಕರೂಪದ್ದಾಗಿತ್ತ ಅಥವಾ ಇಲ್ಲೂ ಕೂಡ ತಾರ್ಕಿಕ ಭಿನ್ನಾಭಿಪ್ರಾಯಗಳು, ಅಭಿಪ್ರಾಯ ಭೇದಗಳು ಇಲ್ಲಿ ಇದ್ವಾ ಅಂತ? ಇದು ಜೆನ್ಸಿ ಅವರು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಅಂತ ವೆರಿಫೈ ಮಾಡೋದು ಸ್ವಲ್ಪ ಕಷ್ಟ. ಓಕೆ,
ಆನ್ ಸ್ಟ್ರೀಟ್ 28ಕ್ಕಿಂತ ಜಾಸ್ತಿ ವಯಸ್ಸಾಗಿರೋರು ಬರಬೇಡಿ ಅಂತ ಅವ್ರದ್ದು ಅಪೀಲ್ ಇತ್ತು, ಅದೆಲ್ಲ ಓಕೆ. ಬಟ್ ಆನ್ಲೈನ್ ಅಲ್ಲಿ ನೀವು ಯಾರು ಬೇಕಾದ್ರೂ ಯಾವ ವಯಸ್ಸವರಾಗಿ ಮಾತಾಡ್ಬೋದಲ್ಲ, ಅದೊಂದು ಆಪರ್ಚುನಿಟಿ ಇದೆ ಅಲ್ಲ, ಅದನ್ನ ವೆರಿಫೈ ಮಾಡೋದು ಬಹಳ ಕಷ್ಟ. ಒಂದು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ ಇದೆ ವಿಚ್ ಮೋಸ್ಟ್ ಪೀಪಲ್ ಆರ್ ಮಿಸ್ಸಿಂಗ್. ನೇಪಾಳಲ್ಲಿ ಮೊಬೈಲ್ ಡೆನ್ಸಿಟಿ ಅಂದ್ರೆ ಎಷ್ಟು ಮೊಬೈಲ್ ಇದೆ ಪರ್ 100 ಪೀಪಲ್ ಅಂತ ನೋಡಿದ್ರೆ 138% ಇದೆ. ಜನರಿಗಿಂತ ಜಾಸ್ತಿ ಮೊಬೈಲ್ ಇದೆ ನೇಪಾಳದಲ್ಲಿ. ಒಬ್ಬೊಬ್ರು 2 ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಆಲ್ಮೋಸ್ಟ್ 138% ಮೊಬೈಲ್ ಡೆನ್ಸಿಟಿ ಇದೆ. ಮೊಬೈಲ್ ಡೆನ್ಸಿಟಿ. ಓಕೆ. ಅವ್ರದ್ದು ಇಂಟರ್ನೆಟ್ ಪೆನಿಟ್ರೇಷನ್, ನೇಪಾಳದ್ದು ಜಿಯೋಗ್ರಫಿಕಲ್ ನೇಚರ್ ನಿಮಗೆ ಗೊತ್ತಿದ್ರು, ರೂರಲ್ ಜಾಸ್ತಿ ಇದೆ ಅಂದ್ರು, ಮೊಬೈಲ್ ಪೆನಿಟ್ರೇಷನ್ ಇಂಟರ್ನೆಟ್ ಪೆನಿಟ್ರೇಷನ್ ತುಂಬಾ ಜಾಸ್ತಿ ಇದೆ. ಅದನ್ನ ಯೂಸ್ ಮಾಡ್ತಿರೋದು ಬೇರೆ ಬೇರೆ ಗುಂಪುಗಳು ಅನ್ನೋದು ಆ ರೆಡಿಟ್ ಅಲ್ಲಿ ನೀವು ಸಬ್ ರೆಡಿಟ್ಸ್ ನೋಡಿದ್ರು ಗೊತ್ತಾಗುತ್ತೆ. ಬೇರೆ ಬೇರೆ ತರದ ಭಾಷೆಯಲ್ಲಿ ಯೂಸ್ ಆಗ್ತಾ ಇತ್ತು. ಕಳೆದ 2-3 ದಿನದಿಂದಂತೂ ಅಲ್ಲಿ ಯೂಸ್ ಮಾಡ್ತಿರೋ ಭಾಷೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಬೇರೆ ಬೇರೆ ತರ ಆಗಿದೆ. ಅದಕ್ಕೆ ಪದೇ ಪದೇ ಅಲ್ಲಿನ ಸೋ ಕಾಲ್ಡ್ ಸೆನ್ಸಿಬಲ್ ಕೆಲವು ಗ್ರೂಪ್ಗಳು ಅಲ್ಲಿ ಮೆಸೇಜ್ ಹಾಕ್ತಿರೋದು ನೋಡಿದ್ರೆ ಎಲ್ಲರೂ, ನಾನು ಆಗ್ಲೇ ಹೇಳಿದಾಗೆ ಇದ್ದಕ್ಕಿದ್ದಾಗೆ ಎಲ್ಲರೂ ಇಂಗ್ಲಿಷ್ ಇಂದ ನೇಪಾಳಿ ಭಾಷೆಯಲ್ಲಿ ಮಾತಾಡಕ್ ಶುರು ಮಾಡಿದ್ದಾರೆ. ಓಕೆ. ಟು ಬ್ರಿಂಗ್ ಎ ಸೆನ್ಸ್ ಆಫ್ ಕಮ್ಯುನಿಟಿ. ಇನ್ಫಿಲ್ಟ್ರೇಷನ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ ಏನೋ ನನ್ಗೆ ಗೊತ್ತಿಲ್ಲ, ಬಟ್ ಎಲ್ಲಾ ಕಾನ್ವರ್ಸೇಷನ್ಸ್ ಮೋಸ್ಟ್ಲಿ ಇವಾಗ ನೇಪಾಳಿ ಭಾಷೆಯಲ್ಲಿ ಆಗ್ತಾ ಇದೆ. ಮತ್ತೆ ಏನ್ ಮಾಡ್ಬೇಕು ಈಗ, ನಾಳೆ ಬೆಳಿಗ್ಗೆ ಏನ್ ಮಾಡ್ಬೇಕು ಅನ್ನೋ ಡಿಸ್ಕಷನ್ ಇವಾಗ ಮೀಟಿಂಗ್ ಕರೆದಿದ್ದಾರೆ. ಅದೆಲ್ಲ ಡಿಸ್ಕಾರ್ಡ್ ಅಲ್ಲಿ ಇನ್ವೈಟ್ ಓನ್ಲಿ ಮೀಟಿಂಗ್ ಗಳ ಮೂಲಕ ಮಾಡ್ತಾ ಇದ್ದಾರೆ. ಓಕೆ. ಮುಂಚೆಲ್ಲಾದ್ರೆ ಪಬ್ಲಿಕ್ ಫೋರಮ್ಗಳಲ್ಲಿ ಈ ತರದ್ ನಡೀತಾ ಇತ್ತು. ಈಗ ಆಮಂತ್ರಣ ಇದ್ದವ್ರು ಮಾತ್ರ ಬರಬೇಕು ಅಂತ. ಇದ್ದವ್ರು ಮಾತ್ರ ಬರಬೇಕು, ಅದು ಡಿಸ್ಕಾರ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಕೃಷ್ಣ ಸರ್, ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನೀಗ. ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಒಂದು ಅಭಿಪ್ರಾಯ ರೂಪುಗೊಳ್ಳಬೇಕಾದ್ರೆ ಇವತ್ತಿಗೆ AI ತುಂಬ ಬಳಸ್ತಾ ಇದ್ದಾರೆ ಅಂತ. ಒಬ್ಬ ನಾಯಕ, ಒಬ್ಬ ವ್ಯಕ್ತಿ ಅವನನ್ನು ಪ್ರಮೋಟ್ ಮಾಡಬೇಕು, ಇಲ್ಲ ಅಂದರೆ ಅವನನ್ನು ಕಂಡಮ್ ಮಾಡಬೇಕು ಅಂತ ವಿಷಯ ಬಂದಾಗ ಕೃತಕವಾಗಿ ಜನರೇಟ್ ಮಾಡಿ ಕಮೆಂಟ್ಗಳನ್ನು ಹಾಕುತ್ತೆ, ಡಿಸ್ಲೈಕ್ಗಳನ್ನು ಕೊಡುತ್ತೆ, ಅಥವಾ ಪ್ರವೋಕ್ ಮಾಡುತ್ತೆ, ಅಥವಾ ಒಂದು ಆರ್ಗ್ಯುಮೆಂಟ್ಗೆ ಎಂಟ್ರಿ ಮಾಡುತ್ತೆ. ಅದಕ್ಕೆ ರಿಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಯಾರು ರಿಯಾಕ್ಟ್ ಮಾಡ್ತಾರಲ್ಲ, ಯಾರೋ ಮನುಷ್ಯ ಇದ್ದಾನೆ, ಇವನೇನೋ ನಮ್ಮ ನಾಯಕನ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಮ್ಮ ತತ್ವದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂಥೇಳಿ ರಿಯಾಕ್ಟ್ ಮಾಡೋಕ್ಕೆ ಶುರುವಾದಾಗ ಅದರಿಂದನೇ ದೊಡ್ಡ ಮಟ್ಟಕ್ಕೆ ಆಗಿಬಿಡುತ್ತೆ ಅಂತ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ರಿಯಲ್ಲು ಯಾವುದು ಫೇಕ್ ಗೊತ್ತಾಗದೆ ಕೂಡ ಕೆಲವರು ಇನ್ವಾಲ್ವ್ ಆಗಿರಬಹುದಾ ಇದರಲ್ಲಿ ಅಂತ. ಇಲ್ಲ, ಇನ್ನೊಂದು ಪಾಯಿಂಟ್ ಇದೆ ಇದಕ್ಕೆ ಸೇರಿಸಬೇಕಾಗಿರೋದು. ಸೋಷಿಯಲ್ ಪ್ರೊಫೈಲಿಂಗ್ ಅಂತ ನಡೆಯುತ್ತೆ. ಅಂದ್ರೆ ನೀವು ಯಾವ ಪಕ್ಷದ ಕಡೆ ಇರ್ಬೋದು ಅಂತ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಯೂಸೇಜ್ ನೋಡ್ಬಿಟ್ಟು ಒಂದು ಡೆಫಿನೆಟ್ ಆಗಿ ಹೇಳ್ಬೋದು. ಈಗ ಅಮೆರಿಕದಲ್ಲಾದ್ರೆ ನೀವು ರಿಪಬ್ಲಿಕನ್ನ ಡೆಮೋಕ್ರೆಟಿಕ್ ಅನ್ನೋದನ್ನ ಸರಿಸುಮಾರು 5-6 ಸೋಷಿಯಲ್ ಪೋಸ್ಟ್ ಅನ್ನ ಅನಾಲಿಸಿಸ್ ಮಾಡಿ ಹೇಳ್ಬಿಡ್ಬೋದು ಅಂತ ಕೇಂಬ್ರಿಡ್ಜ್ ಅನಾಲಿಟಿಕಾ ಹೊರಟಿತ್ತು ಆಗ. ಅದೇನ್ ಮಾಡ್ತಾರೆ, ಫೆನ್ಸ್ ಸಿಟ್ರಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ದವ್ರು ಅವ್ರು ಯಾವ ತರದ ಮೆಸೇಜಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಕರೆಕ್ಟ್ ಆಗಿ ಆ ತರದ್ದು ಮೆಸೇಜ್. ಈಗ ನಿಮ್ಗೆ ಇಮಿಗ್ರೇಷನ್ ಬಗ್ಗೆ ನಿಮ್ಗೆ ಕೋಪ ಇದೆ ಅಂದ್ರೆ ನಿಮ್ಮ ಫೀಡ್ಗಳು, ನಿಮಗೆ ಬರುವಂತ ಫೀಡ್ ರೆಕಮೆಂಡೇಶನ್ಸ್ ಎಲ್ಲ ಅದೇ ತರದಿರುತ್ತೆ. ಅಥವಾ ನಿಮಗೆ ಕರಪ್ಷನ್ ಬಗ್ಗೆ ನಿಮಗೆ ಅಸಮಾಧಾನ ಇದೆ ಅಂದ್ರೆ ನಿಮಗೆ ಬರೋ ಫೀಡ್ ಗಳೆಲ್ಲ ಆ ತರದೇ ಇರುತ್ತೆ. ಆ ತರ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಕ್ ಸಾಧ್ಯ. ಮತ್ತು ಸೋಷಿಯಲ್ ಮೀಡಿಯಾ ನಡೆಯೋದೇ ಆ ತರ, ನಿಮ್ಮನ್ನ ಬಾವಿ ಒಳಗಡೆ. ಈಗ ನೀವು ಫೆನ್ಸ್ ಸಿಟರ್ಸ್ ಅಂತ ಒಂದ್ ಕಡೆ ಹೇಳ್ತಾ ಇದ್ರಿ ಕೃಷ್ಣರಾಜು ಸರ್, ಫೆನ್ಸ್ ಸಿಟರ್ಸ್ ಅಂತ ಒಂದ್ ಕಡೆ ಹೇಳ್ತಾ ಇದ್ರಿ. ಈ ಜಿಯೋ ಫೆನ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಅಲ್ಲಿ ತೆಗೆದುಕೊಂಡಾಗ ಈ ಯಾವ್ಯಾವ್ದು ಒಂದೇ ರೂಪ, ಒಂದು ಪ್ರದೇಶಕ್ಕೆ ಸೀಮಿತವಾಗಿ, ಒಂದು ವರ್ಗಕ್ಕೆ ಸೀಮಿತವಾಗಿ ಅವ್ರ ಸುತ್ತನೇ ಒಂದು ಬಲೆ ಹೆಣೆದು ಕೂರಿಸ್ತಾರ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಹೌದು. ನಿಮ್ಮನ್ನ ಬಾವಿ ಒಳಗಡೆ ಕಪ್ಪೆ ಮಾಡೋದೇ ಸೋಷಿಯಲ್ ಮೀಡಿಯಾದ ಮುಖ್ಯ ಉದ್ದೇಶ. ಈಗ ನೀವು ರಾಜ್ಕುಮಾರ್ ಅವರ ಸಾಂಗ್ ಅನ್ನ ಕೇಳ್ತಾ ಹೋದ್ರೆ ನಿಮ್ ಯೂಟ್ಯೂಬ್ ಅಲ್ಲಿ, ನೀವು ಬೆಳಿಗ್ಗಾದ್ರೂ ಈ ಯೂಟ್ಯೂಬ್ ತೆಗೆದು ನೋಡಿದ್ರೆ ನಿಮ್ಗೆ ಬರೀ ರಾಜ್ಕುಮಾರ್ ಅವ್ರ ಸಾಂಗೇ ಬರುತ್ತೆ. ನಿಮ್ಗೆ ಲೋಕದಲ್ಲಿ ಬೇರೆ ಸಿಂಗರ್ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ. ಆ ತರ ಮಾಡ್ಬಿಡ್ತಾರ ಅವರು. ಒಬ್ಸರ್ವ್ ಮಾಡಿದಿರಲ್ವ ನೀವು? ನಿಮಗೆ ಬರ್ತಿರೋ ರೆಕಮೆಂಡೇಶನ್. ಸೊ ನೀವು ಯಾವ್ದೋ ಒಂದು ಪಾರ್ಟಿ ಬಗ್ಗೆ ನೋಡಕ್ ಶುರು ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಗೆ ಆ ಪಾರ್ಟಿ ಬಗ್ಗೆ ಮಾತ್ರ ಬೇರೆ ವಿಷಯನೇ ಗೊತ್ತಾಗಲ್ಲ ನಿಮ್ಗೆ. ಇದೊಂದು ನಮ್ಮ ಕಾಲದ ಬಹಳ ದೊಡ್ಡ ಸಮಸ್ಯೆ ಇದು. ಅಂದ್ರೆ ನಿಮ್ಗೆ ಆಲ್ಟರ್ನೇಟ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ನೋಡಕ್ಕೂ ಸಿಗಲ್ಲ ಈ ತರ. ಸೊ ಇಲ್ಲೇನಾಗುತ್ತೆ, ನೇಪಾಳದಲ್ಲಿ ಮತ್ತೆ ಈ ತರದ್ದು ಪ್ರೊಟೆಸ್ಟ್ ನಡೆದ ಶ್ರೀಲಂಕಾದಲ್ಲೂ ಕೂಡ ಈಗ ನಿಮಗೆ ಕರಪ್ಷನ್ ಅಂದ್ರೆ ನನಗೆ ಇಷ್ಟ ಇಲ್ಲ, ನೆಪೋ ಕಿಡ್ಸ್ ನನಗೆ ಬೇಡ ಅನ್ನೋದ್ರ ಕಡೆ ನಿಮಗ್ ಗಮನ ಹೋದ್ರೆ ನಿಮಗ್ ಬರ್ತಿರೋ ಎಲ್ಲಾ ಫೀಡ್ಸು ಅದೇ ತರ ಇರುತ್ತೆ. ದಿನ ಬೆಳಗಾದ್ರೆ ಅದನ್ನೇ ನೋಡ್ತೀರಾ. ಸೈಕಾಲಜಿಲಿ ಹೇಳ್ತಾರಲ್ಲ, ಈ ತರದ್ದು ರಿಪೀಟೆಡ್ ಆಗಿ ರೀಇನ್ಫೋರ್ಸ್ಮೆಂಟ್ ಬರ್ತಾ ಹೋದ್ರೆ ಬನ್ನಿ ಏನಾದ್ರು ಮಾಡೋಣ ಅಂತ ಸ್ವಲ್ಪ ಪ್ರೊವೋಕ್ ಮಾಡಿದ್ರು ಸಾಕು, ನೀವು ಬೀದಿಗೆ ಎಳಿತೀರಾ. ಎಸ್ಪೆಷಲಿ ಆ ಏಜ್ ಗ್ರೂಪ್ ಅವರು, ಜೆನ್ಸಿ ಅವರು.
ಅವರು ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡೋ ಸ್ಟೇಟ್ ಅಲ್ಲೆಲ್ಲ ಇರಲ್ಲ. ಸೊ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆಂದ್ರೆ ನೀವು 30+ 40+ ಅವ್ರನ್ನ ಈ ತರ ಹೇಳಿದ್ರೆ ಆಯ್ತು ಬಿಡಪ್ಪ ನಾಳೆ ಏನೋ ಒಂದು ಚೇಂಜ್ ಆಗ್ಬೋದು ಅಂತ ಸುಮ್ನೆ ಕೂತಿರ್ತೀವಿ ನಾವು. ಕರೆಕ್ಟ್. ಆ ಏಜ್ ಅವ್ರು ಕೂರಲ್ಲ, ಅದಕ್ಕೋಸ್ಕರ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ದಿಸ್ ಇಸ್ ಎ ಮಿಕ್ಸ್ ಆಫ್ ಸೋಷಿಯಲ್ ಮೀಡಿಯಾ ಇಂಜಿನಿಯರಿಂಗ್ ಪ್ಲಸ್ ಅಪ್ಲಿಕೇಶನ್ ಆಫ್ ಸೈಕಾಲಜಿ ಹಿಯರ್. ಎರಡು ಸೇರಿನ ಆಗಿರೋದು ಇದು.